ಹಾಯ್ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಕನ್ನಡ ವ್ಲಾಗ್. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನವರಾತ್ರಿಯ ದಿನದ ಪೂಜೆಯ ವ್ಲಾಗ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಒಂದ್ಸಲ ಚೆಕ್ ಮಾಡಿ ವಿಡಿಯೋನ ನೋಡಿ. ಇನ್ನು ಮನೇಲಿ ಬೇಗನೆ ಪೂಜೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ. ಪೂಜೆನೂ ಮುಗೀತು, ಪ್ರಸಾದನೂ ಕೂಡ ಹಂಗೆ ತಿನ್ಕೊಂಡು ಕುಂತಿದ್ವಿ. ಹಂಗೇನೆ ಇಲ್ಲಿ ಮಾವಂದು ಹಳ್ಳಿಯಿಂದ ಒಂದು ಕಾನ್ವರ್ಜೇಷನ್, ಕ್ಯೂಟ್ ಕಾನ್ವರ್ಜೇಷನ್ ಆಗ್ತೀನಿ ನೋಡಿ. ಬೆಳ್ಕೊಂಡ್ಬಿಟ್ಟಿದ್ಯಾ? ಚೆನ್ನಾಗಿ ಕಾಣಲ್ಲ ಅಲ್ವಾ? ಯಾವ ತರ ಮಾಡ್ಸೋಣ? ಬೇರೆ ತರ ಅಂದ್ರೆ ಅಲ್ಲಿಂದ ಹೊರಟು ನಮ್ಮನೆ ಗಂಡದೇವ್ರ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಗಿತ್ತು ಅಂತ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟ್ವಿ. ಹೋಗೋಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಯಾಕಂತಂದರೆ ಶಿವವ್ರು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಬರೋಷ್ಟರಲ್ಲಿ ಟೈಮ್ ಆಗಿತ್ತು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅಲ್ಲೇ ಆಚೆನೇ ಪೂಜೆ ಮಾಡ್ಕೊಂಡು ಬಂದ್ವಿ. ಇದು ಗೆಜ್ಗಲ್ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ಎಡಮನಹಳ್ಳಿಯಿಂದ ಸ್ವಲ್ಪ ಮುಂದೆನೇ. ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತು ಕಮೆಂಟ್ ಮಾಡಿ ನೋಡೋಣ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ? ಹಾಗೆ ಆಚೆಗಡೆ ಕಾಯಿ ಕೂಡ ಹೊಡ್ಕೊಂಡು ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ದೊಡ್ಡದು, ಹಾಗೆ ತುಂಬ ಚೆನ್ನಾಗಿದೆ ಕೂಡ. ಇಲ್ಲಿ ಮದುವೆ ಫಂಕ್ಷನ್ಗಳೆಲ್ಲ ಕೂಡ ಮಾಡ್ತಾರೆ. ಹಾಗೆ ವ್ಯೂ ಚೆನ್ನಾಗಿತ್ತಲ್ಲ ಅಂತ ಹೇಳಿ ನಾನು ಶಿವು ಒಂದೊಂದು ಫೋಸ್ ಕೊಟ್ಕೊಂಡು ಫೋಟೋಸ್ ತಗೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ನಮ್ಮ ಪಯಣ ಶುರುವಾಗಿದ್ದು ಏಳ್ಗಳ್ಳಿ ತಾಯಿ ಮುದ್ದಮ್ಮ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕಂತೂ ತುಂಬಾ ದಿನಗಳಿಗಿಂತ ತಿಂಗಳುಗಳಿಂದ ಬರಬೇಕು ಅಂತ ಅಂದ್ಕೊಂಡು ಬರೋಕ್ಕೆ ಆಗ್ತಾ ಇರಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇತ್ತು. ಸೊ ನೆನ್ನೆ ಅಂತೂ ಏನಾದರೂ ಆಗಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದ್ವಿ ನಾನು ಶಿವು. ಬಂದು ಇಲ್ಲಿ ಫಸ್ಟು ನಾವು ದೇವಸ್ಥಾನಕ್ಕಿಂತ ಕೊಳದ ಹತ್ರ ಬಂದು ಇಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ನಾಗರ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು. ಏಳ್ಗಳ್ಳಿ ತಾಯಿ ಮುದ್ದಮ್ಮ ನಮ್ಮ ಅಮ್ಮನ ಮನೆ ಹೆಣ್ದೇವರು. ನಾವು ಚಿಕ್ಕವರಿದ್ದಾಗೆಲ್ಲ ಕೊಳದ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಆ ನೆನಪುಗಳೇ ಒಂಥರ ಚಂದ ಅಲ್ವಾ? ನಾವು ಎಷ್ಟೇ ದೊಡ್ಡವರಾದರೂ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳನ್ನ ಮಾತ್ರ ಮರಿಬಾರ್ದು. ಇವಾಗ ಆಯುಧ ಪೂಜೆ ಇರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ದೇವ್ರನ್ನ ಪಟ್ಟಕ್ಕೆ ಕೂರಿಸ್ತಾರೆ. ಹಾಗೆ ಇಲ್ಲೂ ಕೂಡ ದೇವ್ರನ್ನ ಪಟ್ಟಕ್ಕೆ ಕೂರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ನೋಡಿಕೊಂಡು ಹಂಗೇನೆ ಪೂಜೆನೂ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಹೊರಡೋಷ್ಟರಲ್ಲಿ ಒಂದು 6-6:30 ಆಗಿತ್ತು. ಸರಿ ಅಂತ ಹೇಳಿ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಹೊಸೊಬ್ರಿಗೂ ಕೂಡ ಒಂದು ಅವಕಾಶ ಅನ್ನೋದನ್ನ ಕೊಡಿ. ಥ್ಯಾಂಕ್ ಯು.